ಒಂದು ಲೈಟ್ ಗೊತ್ತಾಗುತ್ತೆ. ಇದ್ರೆ ಅದ ಇದ ಎಲ್ಲದನ್ನು ತಗೊಳ್ತೀವಿ. ಇಲ್ಲ ದಿನ ನಾವೇ ಹಾಕ್ಬೇಕು ಅದಕ್ಕೆ. ರೈಟ್. ಓಕೆ ಥ್ಯಾಂಕ್ಸ್. ಸರ್ ಇವಾಗ ನಾನು ಏನು ಹೇಳ್ತಾ ಇದ್ದೇನೆ ನನಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ, ಈ ಲೈಟ್ ಅದ್ರ ಬಗ್ಗೆ ಹೇಳ್ತಿದ್ದೆ. ಹತ್ತಿರದ ದಿನದೊಳಗ ಇಷ್ಟು ಪ್ರಕಾಶಮಾನವಾಗಿ ಕಾಣೋದು ದೂರ ಹೋಗ್ತಾ 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 ಏನಾಗುತ್ತೆ, ಸಣ್ಣದಾಗಿ ಕಾಣಿಸಕ್ ಶುರುವಾಗಿ ಆ ಲೈಟ್ ಅದ್ರದ್ದು ಆಕಾರನೂ ಕೂಡ ಕಡೆ ಬೆಳಕು ಕೂಡ ಇಲ್ಲದಂತ ಬಂದ್ಬಿಡುತ್ತೆ. ಕಡೆಗೆ ಒಂದು ಪಾಯಿಂಟ್ ತರ ಕಂಡು ಕಡೆಗೆ ಸಂಪೂರ್ಣ ಅದು ನಿಲ್ಲಂತಾಗುತ್ತೆ. ಇನ್ ದ ಸೇಮ್ ವೇ ಸಗುಣೋಪಾಸನೆಯಲ್ಲಿ ಏನು ಕಂಡಿದ್ದೀರಿ ಆ ಮೂರ್ತಿಯ ಒಂದು ತತ್ವ ಪ್ರತೀಕ, ಅದು ಹೀಗೆ ಮಾಡ್ತಾ ಮಾಡ್ತಾ ಧ್ಯಾನಾವಸ್ಥೆಗೆ ಹೋದಾಗ ಕಡೆಗೆ ನಮಗೆ ಮೂರ್ತಿ ಇಲ್ಲದಂತಾಗಿ ಆ ಒಂದು ಬ್ರಹ್ಮ ಭಾವದ ಬೆಳಕಿನ ಆನಂದವೇ ನಮಗೆ ಗೋಚರಿಸುತ್ತೆ. ಅದರಿಂದ ಸಗುಣೋಪಾಸನೆಯಲ್ಲಿ ಆಗತಕ್ಕಂತಹ ಅನುಭವವೂ ಒಂದೇ, ನಿರ್ಗುಣೋಪಾಸನೆಯಲ್ಲಿ ಆಗತಕ್ಕಂತಹ ಅನುಭವವೂ ಒಂದೇ. ಬಟ್ ನಿರ್ಗುಣೋಪಾಸನೆಯ ಅನುಭವ ಸುಪ್ರೀಂ ಮೋಸ್ಟ್, ಅದೆಲ್ಲರಿಗೂ ಕಷ್ಟ. ಸಗುಣೋಪಾಸನೆಯೇ ಅನುಭವ ಮಾಡ್ಕೊಂಡು ಅದರಲ್ಲೇ ಜಾಯಿನ್ ಆಗ ಅದರಲ್ಲೇ ಲೀನ ಆಗ್ತಾರೆ. ಆದರೆ ಈ ಪ್ರತೀಕ ಅನ್ನೋದು ಇಟ್ಕೊಂಡಿದೀವಲ್ಲ ಸಾಂಕೇತಿಕವಾಗಿ ಮೂರ್ತಿನ, ಅದರಿಂದ ಅದು ಪರಿಪೂರ್ಣ ಅಂತ ಅನ್ಕೋಬಾರ್ದು, ಅದು ಕೇವಲ ಸಾಂಕೇತಿಕ. ಫಾರ್ ಎಕ್ಸಾಂಪಲ್ ಇಂಡಿಯಾನ ನಾವು ಯಾವ್ದಾದ್ರು ಬೇರೆ ದೇಶದಲ್ಲಿ ನಮಗೆ ಒಲಿಂಪಿಕ್ ಎಲ್ಲ ರೆಪ್ರೆಸೆಂಟ್ ಮಾಡ್ಬೇಕು ಅಂತಂದ್ರೆ ಇಂಡಿಯಾ ಅಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಇಂಡಿಯಾ ಓಹೋ ಇದು ಇಂಡಿಯಾ ಅಂತ ರೆಪ್ರೆಸೆಂಟ್ ಮಾಡೋದು ಯಾವುದು? ಫ್ಲಾಗ್. ಅಲ್ಲಿ ಫ್ಲಾಗ್ ಇಂಡಿಯಾನ ಇಲ್ಲ, ಅದು ಇಂಡಿಯಾ ದೇಶವನ್ನು ಪ್ರತಿನಿಧಿಸತಕ್ಕಂತಹ ಸಾಂಕೇತಿಕ ಒಂದು ರೂಪ, ಒಂದು ಪ್ರತೀಕ ಅಷ್ಟೇ ಹೊರತು ಫ್ಲಾಗ್ ಇಂಡಿಯಾ ಅಲ್ಲ. ಹಾಗೇನೆ ಈ ಮೂರ್ತಿ ಪೂಜೆ ಮಾಡಿದ್ವಿ ದೇವತಾ ವಿಗ್ರಹ ಅಂತ ಅಂದ್ಬಿಟ್ಟು ಮಾತ್ರಕ್ಕೆ ಅದು ಪರಿಪೂರ್ಣ ಆಗೋಗ್ಬಿಟ್ಟು ನನಗೆ ಮೋಕ್ಷ ಸಿಕ್ಬಿಟ್ಟು ಬ್ರಹ್ಮ ಭಾವ ಬಂತು ಅಂತ ಆತರ ಅನ್ಕೊಳ್ಬಾರ್ದು. ಯಾಕೆಂದ್ರೆ ಎಲ್ಲ ದೇವತೆಗಳಿಗೂ ಅವರದೇ ಗುಣಗಳು, ಆಯುಧಗಳು, ಸಾಮಾನು, ಸರಂಜಾಮ ಎಲ್ಲ ಕೊಟ್ಟಿದ್ದಾರೆ. ಅದೇನು ಅಂತಂದ್ರೆ ಅದನ್ನು ಮಹಿಮೆಯಷ್ಟು ಅದ್ಭುತವಾಗಿದೆ. ನಮ್ಮ ಮನಸ್ಸಿಗೆ ಹೋಗಿ ಆ ದೇವತಾ ಮೂರ್ತಿ ನಮ್ಮೊಳಗೆ ಆವಾಣಿಸಲಿ ಅಂತ ಬರಲಿ ಅಂತ ಅನ್ಕೊಂಡೇ ಹೊರತು ಅದರಿಂದ ನಾನು ಇದು ಮಾಡಿದೆ ನನಗೆ ಸಿಕ್ಬಿಡ್ತು ಅಂತ ಅನ್ಕೊಂಡ್ರೆ ಅದು ಭ್ರಮಾತ್ಮಕವಾಗಿರುತ್ತೆ. ಅದು ಕೇವಲ ಸಾಂಕೇತಿಕ ಅಥವಾ ಪ್ರತೀಕ ಅನ್ನೋದನ್ನ ಅದನ್ನೆಲ್ಲ ತಿಳ್ಕೊಳ್ಬೇಕು. ಈಗ ನೆಕ್ಸ್ಟ್ ಪಾಯಿಂಟ್ ಬರ್ತಾ ಇದೆ. ಇನ್ನು ಒಂದು ಹೇಳಿಕೆ ಗೊತ್ತಿದೆ, ಸರ್ವದೇವ ನಮಸ್ಕಾರ ದೇಶವಂತನಿ ಗಚ್ಚತೀತ. ಹಾಗೆ ಯಾವುದೇ ದೇವಾನುದೇವತೆಗಳ ಒಂದು ಉಪಾಸನೆಯನ್ನು ಮಾಡಿ ಅವರು ಎಲ್ಲರಿಗೂ ಕೂಡ ಸಮವಾಗಿರತಕ್ಕಂತಹ ಒಂದು ಆಶೀರ್ವಾದದ ಗುಣಗಳನ್ನೇ ಹೊಂದಿರ್ತಾರೆ. ಒಬ್ಬೊಬ್ರು ಅನ್ನೋದಕ್ಕೆ ಇರ್ಬೋದು, ಇವ್ರು ದುಡ್ಡು ಬೇಕಾ ಲಕ್ಷ್ಮೀ ಪೂಜೆ ಮಾಡಿ, ನಿಮ್ಗೆ ಏನಾದ್ರು ವಿದ್ಯಾಬುದ್ಧಿ ಬೇಕಾ ಗಣಪತಿ ಪೂಜೆ ಮಾಡಿ, ವಿಘ್ನ ಹೋಗ್ಬೇಕು ಅಂತ ಹಾಗಲ್ಲ. ಎಲ್ಲಾ ದೇವತೆಗಳಿಗೂ ಕೂಡ ಲಿಂಗ ಭೇದವಿಲ್ಲ, ಆತ್ಮತತ್ವ ಒಂದೇ ಸರ್ವೋತ್ತಮವಾದುದು. ಆದ್ರಿಂದ ಈಗ ಸಂತಾನ ಬೇಕು ಅಂದ್ರೆ ಸಂತಾನ ಲಕ್ಷ್ಮಿ ಪೂಜೆ ಮಾಡು ಅಂತ ಹೇಳೋದಾಗಲ್ಲ. ಆಂಜನೇಯನ ಪೂಜೆ ಮಾಡುದು ಸಂತಾನವನ್ನು ಕೊಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನಲ್ಲಿ ಲಿಂಗ ಭೇದ ಇಲ್ಲ, ಕೇವಲ ತತ್ವ ಆತ್ಮತತ್ವ ಲಿಂಗ ಭೇದ ಇಲ್ಲ. ಶರೀರ ಧಾರಣೆ ಮಾಡ್ಕೊಂಡು ಇಂಥದ್ದು ಆಗಿರೋದ್ರಿಂದ ನಾವು ಭೇದ ಮಾಡ್ತೀವಿ ಹೊರತು ಇವ್ರು ವಿಷ್ಣು, ಬ್ರಹ್ಮ, ಮತ್ತೆ ಸರಸ್ವತಿ, ಲಕ್ಷ್ಮಿ, ಗಣಪತಿಯಿಂದ ಆದರೆ ಆ ತತ್ವಗಳಿಗೆ ಯಾವುದು ಭೇದ ಇಲ್ಲ. ಈಗ ವಿಘ್ನ ನಿವಾರಣೆ ಮಾಡ್ಬೇಕಾದ್ರೆ ಸರಸ್ವತಿನೂ ಆಡದಂತೆ ಮಾಡುವುದು. ವಿಘ್ನ ವಿನಾಶಿನಿ ವಿದ್ಯಾದಾಯಿ ಸರಸ್ವತಿ ಅಂತಾನೆ ಕರೀತಾರೆ. ವಿದ್ಯಾ ಬುದ್ಧಿಗೆ ಸರಸ್ವತಿನೂ ಉಂಟು, ಗಣಪತಿನೂ ಉಂಟು. ಹಣ ಬೇಕು ಅಂತಂದ್ರೆ ಸರಸ್ವತಿನೂ ಪೂಜೆ ಮಾಡಬಹುದು. ಯಾಕೆ? ಸರಸ್ವತಿ ವಿದ್ಯೆ ಕೊಡೋಳ ಅಷ್ಟೇನಾ? ವಿದ್ಯೆನ ಕಲಿತು 4 ಜನ ಕಲಿಸಿದ್ರೆ ಲಕ್ಷ್ಮಿ ತಾನಾಗೆ ಬರಲ್ಲ. ಸರಸ್ವತಿ ಮುಂದೆ ಲಕ್ಷ್ಮಿ ಹಿಂದೆ. ಹಾಗಂತ ನಾವು ಲಕ್ಷ್ಮಿ ಡಿಗ್ರೇಡ್ ಮಾಡ್ತಾ ಇಲ್ಲ, ಒಂದು ಸೆಕೆಂಡ್ ಅಂತ ಅಂದ್ಬಿಟ್ಟು. ಆದ್ರೆ ನಾನು ಹೇಳ್ತಿರೋದೇನು ಅಂತ ಹೇಳಿದ್ರೆ ಎಲ್ಲಾ ದೇವತೆಗಳು ಅವರವರ ಗುಣಪ್ರಭಾವಗಳಿಂದ ಜೀವಿಗಳಿಗೆ ಸಕಲ ಒಂದು ವರಗಳನ್ನು ಕೊಟ್ಟು ಉದ್ಧಾರ ಮಾಡತಕ್ಕಂಥವರೇ ಆಡಿದ್ದಾರೆ ಹೊರತು ಅವರವರು ಪಡ್ಕೊಂಡ್ಬಂದಿರೋ ಲೀಲೆಗಳಿಂದ ಹಿಡಿದಿರುವ ಸಾಮಾನುಗಳು, ಅಂದ್ರೆ ಜಪಸಲ, ಪುಸ್ತಕ, ಪಾಶ, ಅಂಕುಶ, ಹೌದ ಅಂತ ಇಂಥ ಹೇಳ್ತಿದ್ರು. ಆ ಒಂದು ವೈಶಿಷ್ಟ್ಯತೆಯನ್ನು ಪಡೆದಿದ್ದಾರೆ ಹೊರತು ಬಾಕಿ ಎಲ್ಲ ಏನು ಭೇದ ಇಲ್ಲ. ಅದರಿಂದ ಯಾವುದೇ ದೇವತೆಯನ್ನು ಪೂಜೆ ಮಾಡಿ ಪರಮಾತ್ಮ
ಹೋಗುತ್ತೆ. ಸರ್ವದೇವ ನಮಸ್ಕಾರಂ ಯಥಾ ಕೇಶವಂ ಪ್ರತಿಗಚ್ಚತಿ ತಥಾ. ಏನ್ ಮಾಡಿದ್ರು ಕೂಡ ಈ ದೇವರಿಗೆ ಮಾಡಿದ್ರು ಆ ಪರಮಾತ್ಮ ಭಗವಂತನಿಗೆ ನೋಡಿದ್ರು ಸರ್ವೋತ್ಕೃಷ್ಟ ದೇವರು. ಅದರಿಂದ ಭೇದ ಬುದ್ಧಿ ನಮ್ಮಲ್ಲಿದೆ. ನಮ್ದು ಸಂಕುಚಿತ ಬುದ್ಧಿ, ವಿಶಾಲ ಬುದ್ಧಿ ಇರುವವರಾಗಬೇಕು. ನಾವು ಏಕತ್ವ ಭಾವನೆಯಿಂದ ಬೇಕು. ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ದೆ, ಸಂಕಲ್ಪ ಮಾಡಿ ಮಳೆ ಬಂದ್ಬಿಟ್ಟು ಹೋಗ್ಲಿಲ್ಲ. ಆಟೋ ಹಿಡಿಬೇಕು, ಮಿನಿಮಮ್ ಆಗತ್ತೆ ನಡ್ಕೊಂಡು ಹೋದ್ರೆ. ಆದ್ರೆ ಆಟೋದಲ್ಲಿ ಹೋಗೋಣ ಅಂದ್ರೆ ಸಿಗ್ತಾ ಇಲ್ಲ. ಪಕ್ಕದಲ್ಲೇನೆ ಒಂದು ಗುಡಿ ಇದೆ, ಅಲ್ಲೇ ಹೋಗ್ತಾ ಇದ್ದ. ಆ ದೇವ್ರು ಮತ್ತೆ ಈ ದೇವರು ಬಂದೆ. ಅದೇ ನನ್ನ ಹತ್ರ ಬರ್ಲಿಲ್ವಾ, ಎಷ್ಟು ಜನ ನಿಮ್ಗೆ ಶಾಪ ಕೊಟ್ಬಿಡೋದೇ. ನಮ್ಮ ಮನೋಭಾವನೆ ಬಹಳ ವಿಶಾಲತೆಯುಳ್ಳದಾಗಬೇಕು ಅಂತಿರೋದು. ಪಕ್ಕದಲ್ಲೂ ಹೋಗಕ್ಕಾಗ್ಲಿಲ್ಲ ಅನ್ಕೊಳ್ಳಿ, ಮನೆ ಒಳಗಿರೋ ದೇವ್ರ ಮನೆಯಲ್ಲಿರೋ ದೇವರಿಗೆ ಕೈ ಮುಗ್ದ. ಆ ರೀತಿಯ ಒಂದು ಗಟ್ಸು ಸ್ಥೈರ್ಯ ನಮ್ಮಲ್ಲಿರ್ಬೇಕು. ನಾವಂತೂ ಹಾಗೆ ರೂಢಿ ಮಾಡ್ಕೊಂಡಿರೋದಕ್ಕೆ ನೀವು ಹೇಳ್ತಾ ಇರೋದು ಸರಿಯಾಗಿರೋದೇನೆ. ಯಾವಾಗಲೂ ದೇವರು ಪ್ರೀತಿ ಇರ್ಬೇಕು ಮತ್ತು ಭಯ ಬೇಕಾಗಿಲ್ಲ. ಪ್ರೀತಿನೇ ಭಕ್ತಿ. ಅರ್ಥ ಆಗತ್ತೆ ದೇವ್ರು. ಹಾಗಂತ ಸುಮ್ನೆ ಹೋಗಕ್ಕಾಗಲ್ಲ ಗೋರ್ಣೆ ಅಂತ. ಅಯ್ಯೋ ಯಾರು ಹೋಗ್ಬಾದ್ರು, ಇಲ್ಲೇ ಮನೆಯಲ್ಲಿರೋದಕ್ಕೆ ಒಂದ್ ಕೈ ಮುಗ್ದ ಅಂತ ಆ ರೀತಿ ಮಾಡಿದ್ರೆಲ್ಲ ಗೊತ್ತಾಗುತ್ತೆ ದೇವ್ರು. ಆ ರೀತಿ ಎಲ್ಲ ಮೋಸ ಮಾಡಕ್ಕೆ ಸಿಗ್ತಿಲ್ಲ ಆಯ್ತಾ. ಸೊ ಒಟ್ನಲ್ಲಿ ಹೇಳ್ತಿರೋದು ಪರಮಾತ್ಮನಿಗೆ ಸಲ್ಲತ್ತೆ ಅಂತ ಅಂದ್ಬಿಟ್ಟು ಅದರಿಂದ ಹೇಳಿದರೆ ಕಾಲ ಇಂದ್ರ ಎಲ್ಲ ಒಂದೇ ಅಂತ ಹೇಳಿದರೆ ಅದು ಅಕ್ಷರ ಸ್ವರೂಪ ಅವಿನಾಶಿ. ಏನು ಎದ್ದು ಬಿಡಕ್ಕೆ ಇದ್ದೀರಲ್ಲ ಟೈಮಲ್ಲಿ ಹಿಂಗೆ ಕೂತಿದೆ, ಹಿಂಗ್ ಕೂತ್ರೆ ಕೂತಿರ್ತಾರೆ ಹಿಂಗೆ ಅಂತ. ಈಗ ಏನೋ ಹಿಂಗಾಗಿ ಯಾವಾಗ ಇರಿ 10 ನಿಮಿಷದಲ್ಲಿ ಮುಗಿಸೋಣ, ಒಂದು ಘಟ್ಟಕ್ಕೆ ಇದ್ದೀರಿ. ಯಾಕಂದ್ರೆ ನಿಮ್ಗಳಿಂದಾನೆ ನಾನು ಬೇರೆ ಹೇಳಿದ್ದು ಅನುಸಂಧಾನ ಯಾಕೆ ಮಾಡಲ್ಲ, ಶಿವ ಈಶ್ವರದ ಡಿಫ್ರೆಂಟ್ ಮಕ್ಕಳಿದ್ರೆ ನಾವು ಮುಂದೆ ಹೋಗ್ತಾ ಇದ್ದೀವಿ. ಬರೀ ಏನಿದೆ ಅದನ್ನ ಮಾಡಿ ಮುಗಿಸೋದು ಅಷ್ಟೇ ಅಲ್ಲ, ಅದ್ರ ಮಧ್ಯವೂ ಕೂಡ ಸಂಬಂಧಪಟ್ಟಂತಹ ಅನೇಕ ವಿಷಯಗಳನ್ನು ಕೂಡ ನಾವು ದೈನಂದಿನ ಚಟುವಟಿಕೆಯಲ್ಲಿ ರೂಢಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇಲ್ಲ. ಒಂದು 50 ನಿಮಿಷದಲ್ಲಿ ಏನು ಸುಳ್ಳು ಬಿಡೋದಿಲ್ಲ, ಎಲ್ರಿಗೂ ಹೇಳ್ತಿರೋದು. ಈಗ ಅದು ಪರಮ ಅಂತ ಅಕ್ಷರ ಅವಿನಾಶಿ ಗೊತ್ತಿದೆ. ಪರಮ ಅಂದ್ರೆ ಪಂಚಕೋಶಗಳನ್ನು ಕೂಡ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಇರಿದಿರೋ ಶರೀರದಲ್ಲಿರೋ ಎಲ್ಲಾ ಕೋಶಗಳನ್ನು ಕೂಡ ಮೀರಿ ಅತೀತವಾಗಿದೆ ಅಂತ ಅದಕ್ಕೆ ಪರಮ ಅಂತ ಹೇಳಿದ್ದಾರೆ. ಸ್ವರಾಟ್ ಅಂತ ಬರ್ತಾ ಇದೆ. ಇಲ್ಲಿ ಸ್ವರಾಟ್ ಈ 3 ಇದೆ. ಸ್ವರಾಟ್, ಸಾಮ್ರಾಟ್ ಮತ್ತೆ ವಿರಾಟ್ ಅಂತ ಇದೆ. ಈ 3 ಪದಗಳನ್ನ ನೋಡ್ಕೋಬೇಕು. ಅದು ವಿರಾಜಿಸ್ತಾ ಇದೆ. ಈಗ ವಿರಾಟ್ ಅಲ್ಲಿಗೆ ವಿರಾಜಿಸ್ತಾ ಇದೆ. ರಾಟ್ ಅಂತಂದ್ರೆ ರಾಜನಂತ ಇದೆ. ರಾಟ್, ರಾಜ, ರಾಜ ಅಂತಲೇ ಸಂಸ್ಕೃತದಲ್ಲಿ ಶಬ್ದ ಹೋಗುತ್ತೆ ಅದು. ಸೊ ಈಗ ನಾವು ನೋಡೋಣ ವಿರಾಟ್. ಈ ಒಂದು ದೃಶ್ಯ ಪ್ರಪಂಚವನ್ನು ನಾವು ನೋಡ್ತಾ ಇರುವಾಗ ಚರ್ಮಚಕ್ಷುವಿನಿಂದ ವಿರಾಟ್ ಸ್ವರೂಪದಲ್ಲಿ ಅದು ವಿಸಿಬಲ್ ಆಗುತ್ತೆ, ಗೋಚರಿಸುತ್ತೆ. ಎಲ್ಲಾದ್ರೂ ಕೂಡ ಮೂರ್ತಿ ಸ್ವರೂಪದಲ್ಲಿ ದೇವಾನುದೇವತೆಗಳನ್ನ ನಾವು ನೋಡ್ತಿದೀವಲ್ಲ, ಇದು ವಿರಾಟ್ ಅಂತ ಹೇಳ್ತಾರೆ. ಇನ್ನು ನಮ್ಮ ಮನೋಬುದ್ಧಿಗಳಲ್ಲಿ ಏನು ಅದು ಕಂಗೊಳಿಸುತ್ತೆ ಅದಕ್ಕೆ ಸ್ವರಾಟ್ ಅಂತ ಹೇಳ್ತಾರೆ. ಈಗ ನಾವು ನೋಡಿರ್ತೀವಿ ಕಣ್ಣು ಬಿಟ್ಕೊಂಡು, ಕಣ್ಣು ಮುಚ್ಕೊಂಡು ಏನಾದ್ರು ಧ್ಯಾನ ಮಾಡುವಂತ ನಮ್ಮ ಮನೋಬುದ್ಧಿಗಳಲ್ಲಿ ಆ ಸಾಕಾರ ರೂಪ ಬಂತು ಅಂತಂದ್ರೆ ಅದು ಸ್ವರ. ಅಂದ್ರೆ ನಮ್ಮ ಸ್ವಂತ ಮನೋಬುದ್ಧಿಗಳಲ್ಲೇ ವಿರಾಜಿಸ್ತಾ ಇದೆ, ವಿಜೃಂಭಿಸ್ತಾ ಇದೆ ಅಂತ ಆ ರೀತಿ ಮಾಡ್ಕೋಬೇಕು. ಸಾಮ್ರಾಜ್ಯದಲ್ಲಿ ಅಂತ ಅಲ್ಲಿಗೆ ಏನಾಯ್ತು, ವಿರಾಟ್ ಆಯ್ತು, ಸಾಮ್ರಾಟ್, ಸ್ವರಾಟ್. ಅಂದ್ರೆ ಈ ಒಂದು ನಮ್ಮ ಮನೋಬುದ್ಧಿಗಳ ಪ್ರಪಂಚದಲ್ಲಿ, ಹೃದಯದಲ್ಲಿ ಅದು ವಿರಾಜಿಸ್ತಾ ಇರೋದ್ರಿಂದ ಸ್ವರಾಟ್, ಸಾಮ್ರಾಟ್, ವಿರಾಟ್ ಅಂತ 3 ಹಂತಗಳಲ್ಲಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಕಡೆಯ ಮಂತ್ರ ನಾವು ನೋಡೋಣ. ಸ ಏವಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಸನಾತನಂ ಜ್ಞಾತ್ವಾ ತಂ ಮೃತ್ಯುಮರ್ತ್ಯೇತಿ ನಾಣ್ಯತ್ವಂತಾ ವಿಮುಕ್ತಯೇ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಸಂಪಶ್ಯನ್ ಬ್ರಹ್ಮ ಪರಮಂ ಯಾತಿ ನಾಣ್ಯೇನ ಚೇತನಾ. ಅಂದ್ರೆ ಇದರ ಅರ್ಥ ನೋಡ್ಬಿಡೋಣ. ಹಿಂದೆ ಆದದ್ದು, ಮುಂದೆ ಆಗುವುದು, ಹಾಗೂ ಸನಾತನವಾಗುವುದು, ವರ್ತಮಾನದಲ್ಲಿ ನಡೆಯುತ್ತಿರುವುದು ಎಲ್ಲವೂ ಕೂಡ ಅವನೇ. ಅವನನ್ನು ತಿಳಿದು ಮುಚ್ಚು ಮರಣವನ್ನು ದಾಟುತ್ತಾನೆ. ಬಿಡುಗಡೆಗೆ ಬೇರೆ ದಾರಿಯೇ ಇಲ್ಲ.
ಸರ್ವ ಪ್ರಾಣಿಗಳಲ್ಲೂ ಇರತಕ್ಕಂತಹ ಆತ್ಮನನ್ನು ಮತ್ತು ಆತ್ಮನಲ್ಲಿರುವ ಭೂತ ಪ್ರಪಂಚವನ್ನು ಅನುಭವದಿಂದ ತಿಳಿದು ಸ್ವಸ್ವರೂಪದಿಂದ ಪರಬ್ರಹ್ಮನನ್ನು ಪಡೆದುಕೊಳ್ಳುತ್ತಾನೆ. ಬೇರೆ ಯಾವ ಕಾರಣದಿಂದಲೂ ಕೂಡ ಇದು ತಿಳಿದು ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಏನಂದ್ರೆ ಹಿಂದಿಂದು, ಪಾಸ್ಟ್, ಪ್ರೆಸೆಂಟ್, ಭೂತ, ವರ್ತಮಾನ, ಭವಿಷ್ಯ ಈ ಮೂರನ್ನು ತಿಳಿದುಕೊಂಡಿರತಕ್ಕಂತಹ ಪರಮ ಪುರುಷ ವಿಕಾಲ ಜ್ಞಾನಿ. ಅದರಿಂದ ವಿಕಾಲ ಜ್ಞಾನಿಯಾದ ನಿತ್ಯವು, ಸತ್ಯವು, ಸನಾತನನು, ಶಾಶ್ವತನು ಹಾಗೂ ಪುರಾತನನು ಆಗಿರತಕ್ಕಂತಹ ತ್ರಿಕಾಲ ಬಾಧಿತವಾದ ಆ ಪರಮ ಪುರುಷ ಬ್ರಹ್ಮನನ್ನು ನಾವು ಪಡೆಯಬೇಕು ಅಂತ ಹೇಳಿದ್ರೆ ಮನೋಬುದ್ಧಿಗಳನ್ನು ದಾಟಿ ಅಂದ್ರೆ ಮೀರಿ ಆ ಶೂನ್ಯದಲ್ಲಿ ಶೂನ್ಯವಾಗಬೇಕು. ಶೂನ್ಯದಲ್ಲಿ ಅಂದ್ರೆ ಪರಿಪೂರ್ಣತೆಯಲ್ಲಿ ಅಲ್ಲೇನೂ ಇಲ್ಲ, ಒಂದು ಬೆಳಕು ಆನಂದ, ಅದಕ್ಕೆ ಶೂನ್ಯ ಅಂತಾರೆ ವೇದಾಂತಿ ಪರಿಭಾಷೆಯಲ್ಲಿ. ಅಂದ್ರೆ ಪರಿಪೂರ್ಣವಾಗಿ ಲೌಕಿಕದಲ್ಲಿ ಶೂನ್ಯ ಅಂದ್ರೆ ಸೊನ್ನೆ, ಏನೂ ಇಲ್ಲ, ಝೀರೋ, ಹೋಪ್ಲೆಸ್ ಅಂತ ಆತರ ಅರ್ಥ. ಆದರೆ ವೇದಾಂತದಲ್ಲಿ ಶೂನ್ಯ ಅಂದರೆ ಪರಿಪೂರ್ಣತೆ. ಪರಿಪೂರ್ಣತೆಯಲ್ಲಿ ನಾವು ಪರಿಪೂರ್ಣರಾಗಿ ಲೀನರಾಗಬೇಕು ಅಂದ್ರೆ ನಾವು ಕೂಡ ಪ್ರಾಪಂಚಿಕ ಅಪ್ಲಿಕೇಶನ್ ಎಲ್ಲ ಬಿಡಬೇಕು. ಪ್ರಾಪಂಚಿಕ ಅಪ್ಲಿಕೇಶನ್ ಫಾರ್ಮ್ ಅಂದ್ರೇನು? ವಯಸ್ಸು, ಯಾವ ಸೆಕ್ಸ್, ಫೀಮೇಲೋ ಮೇಲೋ, ಯಾರ ಹೆಂಡತಿ, ಯಾರ ಮಗಳು ಅಥವಾ ಯಾರ ಮಗ, ಏನು ಹುದ್ದೆ, ಎಲ್ಲಿ ವಾಸ, ಅಡ್ರೆಸ್ಸು ಎಲ್ಲ ಬಿಡಬೇಕು. ಈ ಅಪ್ಲಿಕೇಶನ್ ಬಿಟ್ಟು ನಮ್ಮ ಮನೋಬುದ್ಧಿಗಳಿಂದಲೇ ಅದನ್ನ ತಿಳಿದು ಅದನ್ನ ಮೀರಿ ಮಳೆಗೆ ಅದನ್ನ ಅಂತರಿಕ್ಷಕ್ಕೆ ಅಂದ್ರೆ ಆ ಬ್ರಹ್ಮನಲ್ಲಿ ನಾವು ಹಾರಬೇಕು. ಆವಾಗ ನಾವು ಕೂಡ ಶೂನ್ಯರಾಗ್ತೀವಿ, ಪರಿಪೂರ್ಣರಾಗ್ತೀವಿ. ಶೂನ್ಯದಲ್ಲಿ ಶೂನ್ಯ, ಸಕ್ಕರೆಯಲ್ಲಿ ಸಕ್ಕರೆ, ಹಾಲಿನಲ್ಲಿ ಹಾಲು, ನೀರಿನಲ್ಲಿ ನೀರು ಸೇರಿದಂತೆ ನಾವು ಒಂದಾಗ್ತೀವಿ. ಆವಾಗ ಒಂದಾದಾಗ ಬ್ರಹ್ಮಭಾವ ಬರುತ್ತೆ. ಎಲ್ಲರನ್ನು ತನ್ನಲ್ಲಿ, ತನ್ನನ್ನು ಎಲ್ಲರನ್ನು ಕೂಡ ಕಾಣ್ತಾನೆ. ಧ್ಯಾನಾವಸ್ಥೆಯಲ್ಲಿ ಹೋದಾಗ ಅವಾಗ ಹೇಳ್ತಾರೆ, ಈ ಒಂದು ಇಂದ್ರಿಯಗಳಿಂದ ನೋಡತಕ್ಕಂತಹ ಪ್ರಾಪಂಚಿಕ ದೃಶ್ಯ, ಮನೋಬುದ್ಧಿಗಳಿಂದ ನಾವು ಅನುಭವಿಸತಕ್ಕಂತಹ ಭಾವುಕತೆ ಹಾಗೂ ಬುದ್ಧಿಯಿಂದ ವಿಚಾರಶೀಲತೆ, ಇದೆಲ್ಲವೂ ಸಮ್ಮಿಳನಗೊಂಡು ಆತ್ಮ ಚೈತನ್ಯದಲ್ಲಿ ಲೀನವಾಗಿ ಏಕತ್ವ ಭಾವ ಬರುತ್ತೆ. ಆವಾಗ ಆ ಬ್ರಹ್ಮಭಾವ ಉದಯಿಸಿ ಆ ಜ್ಞಾನ ಬರುತ್ತೆ. ಬ್ರಹ್ಮ ಜ್ಞಾನವನ್ನು ಕೊಡತಕ್ಕಂಥದ್ದು ಆ ಬ್ರಹ್ಮವಿದ್ಯೆ. ಬ್ರಹ್ಮವಿದ್ಯೆ ಕಂಡುಬರುವುದು ಉಪನಿಷತ್ತಿನಲ್ಲಿ. ಎಲ್ಲ ಕೈವಲ್ಯ ಉಪನಿಷತ್ತಿನಲ್ಲಿ, ಉಪನಿಷತ್ತು ತಿಳ್ಕೊಳ್ಳೋ ಮುಂಚೆ ಫಸ್ಟ್ ಪ್ರಿಲಿಮಿನರಿ ಇದೇನೇನೆ ಎಲ್ಲ ಬೇಸಿಕ್ಸ್ ಅರ್ಥ ಆಗ್ಬಿಟ್ರೆ ಈ ಬಾಕಿ ಉಪನಿಷತ್ತುಗಳು ಇದೆಯಲ್ಲ ಅವೆಲ್ಲ ತಾಂತಾನಾಗೆ ಅರ್ಥ ಆಗುತ್ತೆ ಅಂತ ಇಲ್ಲಿ ಹೇಳಿದರೆ. ಅದರಿಂದ ಆಶ್ವಲಾಯನ ಚತುರ್ಮುಖ ಬ್ರಹ್ಮ ಗುರುವಿನಲ್ಲಿ ಹೋಗಿ ಎಲ್ಲವನ್ನು ಕೂಡ ತಿಳ್ಕೊಂಡು ವೃತ್ತಿ ಮಾಡ್ಕೊತಾ ಇದ್ದಾನೆ. ಮೊದಲೇ ಸ್ವಲ್ಪ ತಿಳ್ಕೊಂಡಿಲ್ಲ, ಇನ್ನು ಸ್ಪಷ್ಟೀಕರಿಸ್ಕೊಳ್ತಾ ಇದ್ದಾನೆ. ನೀವು ಕೂಡ ಅದೇ ರೀತಿ ಸ್ಪಷ್ಟೀಕರಿಸ್ಕೊಂಡ್ರೆ ನಾವೆಲ್ಲರೂ ಆಫ್ಟರ್ ಆಲ್ ಅಲ್ಲ, ನಾವೆಲ್ಲರೂ ಅದ್ಭುತಗಳು. ಆದ್ರೆ ಅದನ್ನ ಕಂಡ್ಕೊಳ್ಳಕ್ಕೆ ನಮಗೆ ಸಮಯವೂ ಇಲ್ಲ, ವ್ಯವಧಾನವೂ ಇಲ್ಲ. ಬಿಕಾಸ್ ಆಫ್ ಪ್ರಾರಬ್ಧ ಕರ್ಮಗಳು. ಅದರಿಂದ ಪ್ರಾರಬ್ಧ ಕರ್ಮಗಳನ್ನು ಸಂಭಾಳಿಸುತ್ತಾ, ಇವುಗಳಿಗೂ ಬಾಳುತ್ತಾ ಗ್ರಹಿಸಿ ಧಾರಣೆ ಮಾಡಿ ಮನನ ಮಾಡಿ ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗೋಣ ಅನ್ನೋದೇ ನಮ್ಮೆಲ್ಲರ ಒಂದು ಆಶಯವಾಗಿದೆ ಅಂತ ಹೇಳ್ತಾ ಒಂದು ಕಾರ್ಯಕ್ರಮವನ್ನು ನಾವು ಮೇಲೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಶ್ರವಣಿಸಿದ್ದಕ್ಕೆ ಧನ್ಯವಾದಗಳು. ಓಂ ನಮೋ ಬ್ರಹ್ಮಣೇ ನಮೋ ಅಸ್ಮತ್ಮಯೇ ನಮಃ ಪ್ರತಿಭ್ಯೈ ನಮಃ ಕೋಶಲೇಭ್ಯಃ ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಯುಗತೆ ಕರೋಮಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಈ 2 ದಿವಸ ಕೈವಲ್ಯೋಪನಿಷತ್ ಬಗ್ಗೆ ನಮ್ಮ ಉಪನ್ಯಾಸಕರು ಬಹಳ ಚೆನ್ನಾಗಿ ಎಲ್ರಿಗೂ ಅರ್ಥವಾಗುವಾಗ ಹೇಳಿದ್ದಾರೆ. ಮತ್ತು ಮನಸ್ಸನ್ನು ಯಾವ ಥರ ಕಂಟ್ರೋಲ್ ಮಾಡ್ಕೋಬೇಕು, ಎಲ್ಲ ಆಕಾರಗಳು ನಮ್ಮ ಮನಸ್ಸನ್ನು ಒಂದು ಹಿತ ಇಟ್ಕೊಳ್ಳೋದಕ್ಕೆ ನಾವು ಒಂದು ಆಕಾರ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಕೊನೆಯಲ್ಲಿ ಬರಲು ಯಾವುದೋ ಆಕಾರ ಅದಕ್ಕೆ
ಯಾವ ಥರ ಲಿಂಗ ಭಾವನೆ ಯಾವುದೂ ಇಲ್ಲ. ನಮ್ಮ ಮನಸ್ಸು ಇರೋದು ಒಂದು ಆ ಬಿಂದು, ದೇವರು ಪರಮಾತ್ಮ ಒಂದು ಬಿಂದು ಆಕಾರ, ಸೂರ್ಯ ಪ್ರಕಾಶ ಇದ್ದಾಗೆ ಅಂತ ಬಹಳ ಚೆನ್ನಾಗೆಲ್ಲ ವಿವರಿಸಿದ್ರು. ಇವರಿಗೆ ನಮ್ಮ ತಂದೆ ಒಂದು ಸಣ್ಣ ಮಂಗಳ ಎಲ್ಲ मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा। जय भारत जननी तनुजाते, जय हे कर्नाटका माते, ಎಲ್ಲಾದರೂ ಇರು, ಎಂತಾದರೂ ಇರು.